ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 23ನೇ ವಿಡಿಯೋ. ಇಲ್ಲೇನಂತ ಕೊಟ್ಟವ್ರೆ 81 ಪ್ಲಸ್ ರೂಟ್ ಆಫ್ 81 ಡಿವೈಡೆಡ್ ಬೈ ರೂಟ್ 81 ಅಂತ ಆಯಿತು. ಇವಾಗ ಇಲ್ಲಿ ಯಾವ ಥರ ಮಾಡಬೇಕು ಅಂದರೆ ಈ ಥರ ಇಲ್ಲಿ 81 ಅನ್ನೋದನ್ನ ಇಲ್ಲಿ ಬರಿಬೇಕು. ಫಸ್ಟು 81 ಪ್ಲಸ್ ರೂಟ್ 81 ಅಂದರೆ 81 ಬರಿಬೋದು 9 ಟೈಮ್ಸ್ ಆಫ್ 9 ಅಂತ ಬರಿಬೋದು, 9 ಸ್ಕ್ವೇರ್ ಅಂತ ಬರಿಬೋದು. ಹಂಗಾಗಿ ರೂಟ್ ಆಫ್ 9 ಸ್ಕ್ವೇರ್ ಅಂತ ಬರಿಬೇಕು. ಡಿವೈಡೆಡ್ ಬೈ ಈ ರೂಟ್ 81 ಅದೇ ಥರ ಬರಿಬೇಕು. ರೂಟ್ ಆಫ್ 9 ಸ್ಕ್ವೇರ್ ಅಂತ ಸ್ಕ್ವೇರ್ ರೂಟ್ ಹೊಡೆದಾಯ್ತದ. ಸ್ಕ್ವೇರ್ ರೂಟ್ ಹೊಡೆದಾಕಿದಾಗ 81 ಪ್ಲಸ್ 9 ಡಿವೈಡೆಡ್ ಬೈ 9 ಅಂತ ಆಯ್ತದ. 81 ಪ್ಲಸ್ 9 ಅಂದರೆ 90 ಬೈ 9, 9 9 10 90 10 ಅಂತ ಆಗಿರ್ತದೆ ಸಿಂಪ್ಲಿಫೈ ಆದಮೇಲೆ. ಅದೇ ಥರ ಇದೆಷ್ಟು ಅಂತ ಮಾಡಬೇಕು. ಇವಾಗ ಇಲ್ಲೇನಾಯ್ತದ ರೂಟ್ 36 ರೂಟ್ ಆಫ್ 81 ಅಂತ ಆಯ್ತು. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ರೂಟ್ ಆಫ್ 36 ಬರಿಬೋದು. 36ನ 6 ಟೈಮ್ಸ್ ಆಫ್ 6 ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ 81ನ 9 81 ಅಂತ ಬರೆದ್ಬಿಟ್ಟು 9 ಸ್ಕ್ವೇರ್ ಅಂತ ಬರಿಬೋದು. ಹಂಗಾಗಿದು ರೂಟ್ ಆಫ್ 6 ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ 9 ಸ್ಕ್ವೇರ್ ಅಂತ ಬರಿಬೋದು. ಸ್ಕ್ವೇರ್ ರೂಟ್ ಹೊಡೆದಾಕಾಯ್ತದ, ಇಲ್ಲೂ ಸ್ಕ್ವೇರ್ ರೂಟ್ ಹೊಡೆಯೋದಾಯ್ತದ. ಮೇಲೆ ಎಷ್ಟು ಉಳಿತು 6 ಉಳಿತು. ಇಲ್ಲಿ ರೂಟ್ ಆಫ್ ಒಂದು ರೂಟ್ ಹೋಯ್ತು, ಒಂದು ರೂಟಿಂದ ಆಚೆ ಬತ್ತು 9, ಇನ್ನೊಂದು ರೂಟ್ ಉಳಿದಿರ್ತದೆ ರೂಟ್ 9 ಅಂತ. ಮತ್ತು 9 ಬರಿಬೋದು 3 3 9 ಅಂತ ಬರೆದ್ಬಿಟ್ಟು 3 ಸ್ಕ್ವೇರ್ ಅಂತ ಬರಿಬೋದು. ಇವಾಗ ಎಷ್ಟಾಗಿರ್ತದೆ ಇದು 6 ಬೈ ರೂಟ್ ಆಫ್ 3 ಸ್ಕ್ವೇರ್ ಅಂತ ಬರಿಬೋದು. ಇಲ್ಲೂ ಸ್ಕ್ವೇರ್ ರೂಟ್ ಹೊಡೆದಾಗ 6 ಬೈ 3 3 1 3 2 ಅಂತ ಉಳಿತದ. ಇವಾಗ ಇದನ್ನು ಮಾಡಬೇಕು ಈ ಪ್ರಾಬ್ಲಮ್ಮು. ಯಾವುದು ರೂಟ್ 49 ಪ್ಲಸ್ ರೂಟ್ ಆಫ್ 16 ಹೋಲ್ ಡಿವೈಡೆಡ್ ಬೈ 4 ಅಂತ. 49 ಬರಿಬೋದು 7 ಟೈಮ್ಸ್ ಆಫ್ 7 ಅಂತ ಬರಿಬೋದು, 7 ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ 16ನ 4 ಟೈಮ್ಸ್ ಆಫ್ 4 ಅಂತ ಬರೆದ್ಬಿಟ್ಟು 4 ಸ್ಕ್ವೇರ್ ಅಂತ ಬರಿಬೋದು. ಹಾಗಾಗಿ ರೂಟ್ 49ನ 7 ಸ್ಕ್ವೇರ್ ಅಂತ ಬರಿಬೇಕು. ಇದು 7 ಸ್ಕ್ವೇರ್ ಆಯ್ತದ. ಪ್ಲಸ್ ರೂಟ್ ಆಫ್ 16ನ 4 ಸ್ಕ್ವೇರ್ ಅಂತ ಬರಿಬೇಕು ಹೋಲ್ ಡಿವೈಡೆಡ್ ಬೈ 4. ಇದು ಸ್ಕ್ವೇರ್ ರೂಟ್ ಹೊಡೆಯೋದಾಯ್ತದ, ಇದು ಸ್ಕ್ವೇರ್ ಒಳಗಿರೋ ರೂಟ್ ಹೊಡೆಯೋದಾಯ್ತದ. ಇಲ್ಲಿ 7 ಮಿಕ್ತು, ಇಲ್ಲಿ ಒಂದು ರೂಟ್ ಹೋದ್ರೆ ಇನ್ನೊಂದು ರೂಟ್ ಉಳಿದಾಯ್ತು, ಅದು ರೂಟ್ 4 ಡಿವೈಡೆಡ್ ಬೈ 4 ಅಂತ. 4 ಮತ್ತೆ 2 ಟೈಮ್ಸ್ ಆಫ್ 2 ಇಲ್ಲ 2 ಸ್ಕ್ವೇರ್ ಅಂತ ಬರಿಬೋದು, 2 2 4 ಅಂತ. 7 ಪ್ಲಸ್ ರೂಟ್ ಆಫ್ 2 ಸ್ಕ್ವೇರ್ ರೂಟ್ ಹೋಯ್ತದ. ಇಲ್ಲಿ ಕೆಳಗಡೆ 4, 7 ಪ್ಲಸ್ 2 ಬೈ 4 ಅಂತ ಆಗಿರ್ತದೆ. 7 ಪ್ಲಸ್ 2 ಅಂದರೆ 9, 9 ಬೈ 4 ಅಂತ ಆಯ್ತದ. ಬಾಯ್.